ಹಲೋ ಫ್ರೆಂಡ್ಸ್, ನಿಮ್ಮ ವಿಡಿಯೋಗೆ ವ್ಯೂಸ್ ಬರ್ತಿಲ್ವಾ? ಹಾಗಿದ್ರೆ ನಾನಿವತ್ತು ಕಂಪ್ಲೀಟ್ ಸೊಲ್ಯೂಷನ್ ಹೇಳ್ತಿದ್ದೀನಿ. ಜಸ್ಟ್ ಈ 3 ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಚಾನಲ್ ಕಂಪ್ಲೀಟ್ಲಿ ಗ್ರೋ ಆಗುತ್ತೆ. Oh my God. ವ್ಯೂಸ್ ಬರ್ದಿರೋದಕ್ಕೆ ಮೇನ್ ರೀಸನ್ ಏನು ಗೊತ್ತಾ? ರ್ಯಾಂಡಮ್ ಕಂಟೆಂಟ್ ಮತ್ತು ಸ್ಟ್ರಾಂಗ್ ಹುಕ್ ಇರಲ್ಲ, ಮತ್ತು ಪೀಪಲ್ ಇಂಟ್ರೆಸ್ಟ್ ಗೊತ್ತಿರಲ್ಲ. ನೀವು ತುಂಬ ಚೆನ್ನಾಗಿ ಎಡಿಟ್ ಮಾಡಿ ವಿಡಿಯೋನ ಹಾಕಿರ್ತೀರಾ, ಬಟ್ 10-20 ಅಷ್ಟೇ ವ್ಯೂಸ್ ಬರ್ತಿರುತ್ತೆ. ಸೊ ಇದಕ್ಕೆ ನೀವೇನು ಮಾಡಬೇಕು ಗೊತ್ತಾ? ಫಸ್ಟ್ನೇ ಟಿಪ್ ಏನು ಗೊತ್ತಾ? ಸ್ಟ್ರಾಂಗ್ ಹುಕ್ ಅಂದರೆ ನಿಮ್ಮ ವಿಡಿಯೋನ ಜನಗಳು ನೋಡಿದ ತಕ್ಷಣ ಅವ್ರಿಗೆ ಫುಲ್ ಇಂಟ್ರೆಸ್ಟ್ ಬರಬೇಕು. ಅಂದರೆ ಅವರು ಸ್ಕ್ರೋಲ್ ಮಾಡಬಾರ್ದು ನಿಮ್ಮ ವಿಡಿಯೋನ, ಅವರು ವಿಡಿಯೋನ ಪೂರ್ತಿ ನೋಡಬೇಕು. ನೀವು ವಿಡಿಯೋ ಪೂರ್ತಿ ನೋಡೋ ಥರ ಅಟ್ರ್ಯಾಕ್ಟ್ ಮಾಡಬೇಕು. ಆವಾಗ ಜನಗಳು ನೀವು ವಿಡಿಯೋನ ಸ್ಕ್ರೋಲ್ ಮಾಡದೆ ಪೂರ್ತಿಯಾಗಿ ನೋಡ್ತಾರೆ. ಸೊ ನಿಮ್ಗೆ ವ್ಯೂ ಬರುತ್ತೆ, ನಿಮಗೆ ವಾಚ್ ಟೈಮ್ ಕೂಡ ಬರುತ್ತೆ. ಮತ್ತು ಟೈಟಲ್ ಮತ್ತು ತಂಬೈನಲ್ ತುಂಬ ಅಟ್ರ್ಯಾಕ್ಟ್ ಆಗಿರಬೇಕು. ಅಂದರೆ ನೋಡಿದ ತಕ್ಷಣ ಜನಗಳು ಕ್ಲಿಕ್ ಮಾಡಬೇಕು, ಅವ್ರಿಗೆ ಕ್ಯೂರಿಯಾಸಿಟಿ ಬರಬೇಕು. ಟೈಟಲ್ ಮತ್ತು ತಂಬೈನಲ್ ನೋಡಿಬಿಟ್ಟು ಏನಿರ್ಬೋದು ಏನು ಅಂತ ಕ್ಯೂರಿಯಾಸಿಟಿ ಬಂದು ಅವರು ಅದನ್ನ ಕ್ಲಿಕ್ ಮಾಡಿ ನೋಡೋ ಥರ ಇರಬೇಕು. ಹಾಗೆ ರ್ಯಾಂಡಮ್ ಕಂಟೆಂಟ್ ಅಂದರೆ ಏನು ಮಾಡೋದು ಅಂದರೆ, ನೀವು ಇವತ್ತು ಒಂದು ಸ್ಟೋರಿ ಹಾಕ್ತೀರಾ, ನಾಳೆ ನಿಮ್ಮದೇನೋ ವ್ಲಾಗ್ ಮಾಡ್ತೀರಾ, ಮತ್ತೆ ಏನೋ ಹಾಗೆ ಏನಾದರೂ ಒಂದು ಹರ್ನ್ ಮನಿನೋ ಏನಾದರೂ ಒಂದು ಹೇಳ್ತಿರ್ತೀರ. ಸೊ ಈ ಥರ ಮಾಡಬಾರ್ದು. ಒಂದು ಕಂಟೆಂಟ್ ಮಾತ್ರ ಕಂಟಿನ್ಯೂ ಮಾಡಬೇಕು. ಫಸ್ಟ್ ಒಂದು ಕಂಟೆಂಟ್ ಮಾಡಿ ನೋಡಿ, ಯಾವುದಕ್ಕೆ ವ್ಯೂಸ್ ಜಾಸ್ತಿ ಬರುತ್ತೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಆವಾಗ ಆಲ್ಗೋರಿತಮ್ ಅಂದರೆ ಯೂಟ್ಯೂಬ್ ಆಲ್ಗೋರಿತಮ್ ಸಹ ನಿಮಗೆ ಹೆಲ್ಪ್ ಮಾಡುತ್ತೆ. ಇಲ್ಲಾಂದರೆ ಯೂಟ್ಯೂಬ್ ಆಲ್ಗೋರಿತಮ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಕನ್ಫ್ಯೂಸ್ ಆಗಿ ಯಾರಿಗೆ ಯಾವ ಜನಗಳಿಗೆ ತೋರಿಸ್ಬೇಕು ನಿಮ್ಮ ಕಂಟೆಂಟ್ನ ಅಂತ ಅದಕ್ಕೂ ಗೊತ್ತಾಗೋದು. ಸೊ ಹಾಗೆ 10-20 ವ್ಯೂಸ್ ಬಂದು ನಿಮ್ಮ ವಿಡಿಯೋ ಹಾಗೆ ಡೆಡ್ಡಾಗಿ ಉಳಿದ್ಬಿಡುತ್ತೆ. ಕಂಟೆಂಟ್ ಮಾಡಬೇಡಿ. ಅಂದರೆ ಇವತ್ತು ಒಂದು ಸ್ಟೋರಿ ಹಾಕೋದು ಮತ್ತು ನಾಳೆ ಏನೋ ಬ್ಲಾಗ್ ಮಾಡೋದು ಈ ಥರ ಎಲ್ಲ ಮಾಡಬೇಡಿ. ಫಸ್ಟು ಗ್ರೋ ಆಗೋವರೆಗೂ ಒಂದೇ ಕಂಟೆಂಟ್ನ ನೀವು ಕಂಟಿನ್ಯೂ ಮಾಡಿ. ಅದಾದಮೇಲಿಂದ ನಿಮ್ಮದು ಚಾನಲ್ ಫುಲ್ ಗ್ರೋ ಆದಮೇಲೆ ಆವಾಗ ನೀವು ಅದನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬೇಕಿದ್ದರೆ ನೀವು ಬ್ಲಾಗ್ ಏನಾದರೂ ಅನ್ನೋದು ಹಾಕೊಳ್ಳಿ, ಬಟ್ ಸೇಮ್ ಕಂಟೆಂಟ್ನ ಯೂಸ್ ಮಾಡಿ. ಯೂಟ್ಯೂಬ್ ಟಿಪ್ಸ್ ಆದರೆ ಯೂಟ್ಯೂಬ್ ಟಿಪ್ಸ್ನೇ ಫಾಲೋ ಮಾಡಿ. ಇಲ್ಲ ಅರ್ನ್ ಆ್ಯಪ್ಸ್ ಬಗ್ಗೆ ಹೇಳ್ತೀರಾ, ಅದೇ ಇರಲಿ. ಅಂದರೆ ಈಗ ಅರ್ನ್ ಆ್ಯಪ್ಸ್ ಬಗ್ಗೆ ಹೇಳಿದರೆ ನೀವು ಸುಳ್ಳು ಹೇಳಬಾರ್ದು. ಅಂದರೆ ಆ ಆ್ಯಪ್ಸ್ ಬಗ್ಗೆ ಏನಿರುತ್ತೆ ಅದೇ ಹೇಳಬೇಕು. ನೀವು ಅಂದರೆ ಪೀಪಲ್ಸ್ಗೆ ಏನೇನೋ ಹೇಳಬಾರ್ದು. ಸೊ ಅದರಿಂದ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಫೇಕ್ ಸಬ್ಸ್ಕ್ರೈಬರ್ನ ಮಾಡ್ಕೋಬೇಡಿ. ಚಾನಲ್ ಫಾಸ್ಟಾಗಿ ಗ್ರೋ ಆಗಬೇಕು ಅಂತ ನೀವು ಫೇಕ್ ಸಬ್ಸ್ಕ್ರೈಬರ್ನ ಮಾಡ್ಕೋತೀರಾ. ಯಾರೋ ಫೇಕ್ ಸಬ್ಸ್ಕ್ರೈಬರ್ ಅಂದರೆ ಅವರು ನಾವು ಒಂದಿನಕ್ಕೆ 1K ಸಬ್ಸ್ಕ್ರೈಬರ್ ಆಫರ್ ಅದು ಇದು ಅಂತ ಏನೇನೋ ಇರುತ್ತೆ. ಸೊ ನೀವು ಅಟ್ರ್ಯಾಕ್ಟ್ ಆಗಿ ಅದರಿಂದ ನೀವು ಫೇಕ್ ಸಬ್ಸ್ಕ್ರೈಬರ್ನ ಮಾಡ್ಕೊಂಡಿರ್ತೀರ. ಬಟ್ ನಿಮ್ಮ ವೀಡಿಯೋಸ್ನ ಅವ್ರು ನೋಡೋಲ್ಲ. ಅಂದರೆ ನೋಡಿ ಬೇಕಿದ್ರೆ ವೀಡಿಯೋಸ್ಗೆ ಬರೀ ಸಬ್ಸ್ಕ್ರೈಬರ್ ಮಾತ್ರ 2,000, 3,000, 10,000 ಇರುತ್ತೆ. ಬಟ್ ವೀಡಿಯೋಸ್ಗೆ ವ್ಯೂಸ್ ಮಾತ್ರ 50, 100, 200 ಇಷ್ಟೇ ಬರುತ್ತೆ. ಸೊ ವೀಡಿಯೋಸ್ನ ಅಷ್ಟೇ ಯಾರೂ ನೋಡೋಲ್ಲ. ಅದು ಫೇಕ್ ಸಬ್ಸ್ಕ್ರೈಬರ್ ಆಗಿರುತ್ತೆ, ಇಲ್ಲ ಸಬ್ ಆಗಿರುತ್ತೆ ಅಷ್ಟೇ. ಸೊ ಆ ರೀತಿ ಮಾಡಬೇಡಿ. ನಿಮ್ಮ ಕಂಟೆಂಟ್ ಮೇಲೆ ನೀವೇ ಫೋಕಸ್ ಮಾಡಿ. ತಾನೇ ಸಬ್ಸ್ಕ್ರೈಬರ್ ನಿಮಗೆ ರಿಯಲ್ ಆಡಿಯನ್ಸ್ ಸಿಗ್ತಾರೆ. ನಿಮ್ಮ ವಿಡಿಯೋಸ್ ಇಷ್ಟ ಆಗೋ ಥರ ಇದ್ದರೆ, ಅವ್ರಿಗೆ ಯೂಸ್ಫುಲ್ ಆದರೆ ಅವರೇ ನಿಮಗೆ ಸಬ್ಸ್ಕ್ರೈಬರ್ ಹಾಕ್ತಾರೆ. ಮತ್ತು ನಿಮ್ಮ ಚಾನಲ್ಲು ಕೂಡ ಗ್ರೋ ಆಗುತ್ತೆ. ಹಾಗೆ ನೀವು ಫ್ಯೂಚರಲ್ಲಿ ಅರ್ನ್ ಮಾಡ್ಬೋದು. ಸೊ ಸ್ಟ್ರಾಂಗ್ ಹುಕ್ ಇರಲಿ, ಮತ್ತು ಟೈಟಲ್ ಮತ್ತು ತಂಬೈನಲ್ ಅದು ಅಟ್ರ್ಯಾಕ್ಟ್ ಆಗಿರಲಿ. ಮತ್ತು 90% ಜನ ವೀಡಿಯೋಸ್ನ ಮ್ಯೂಟಲ್ಲಿ ನೋಡ್ತಾರೆ. ಸೊ ನೀವು ಬಿಗ್ ಬೋಲ್ಡ್ ಟೆಕ್ಸ್ಟ್ ಹಾಕಿ ಮತ್ತು ಇಂಪಾರ್ಟೆಂಟ್ ಲೈನ್ ಇರೋದನ್ನ ನೀವು ಹೈಲೈಟ್ ಮಾಡಿ. ಅಂತಂದರೆ ಅಪ್ಲೋಡ್ ಮತ್ತು ಕನ್ಸಿಸ್ಟೆನ್ಸಿ. ನೀವು ರೆಗ್ಯುಲರಾಗಿ ವಿಡಿಯೋನ ಅಪ್ಲೋಡ್ ಮಾಡಬೇಕು. ಫಸ್ಟ್ ನಿಮಗೆ ಕಾನ್ಸಿಸ್ಟೆನ್ಸಿ ಅನ್ನೋದು ಇರಬೇಕು. ಅಂದರೆ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಟೈಮ್ ಅಂದರೆ ಬೆಸ್ಟ್ 6 to 9 PM ಒಳಗಡೆ ಅಪ್ಲೋಡ್ ಮಾಡಿ. ಆ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ನ ನೋಡ್ತಾರೆ. ಸೊ ನಿಮಗೂ ವ್ಯೂಸ್ ಎಲ್ಲ ಬರುತ್ತೆ. ಓಕೆನಾ? ಈ ಥರ ಮಾಡಿ ನಿಮ್ಮ ಚಾನಲ್ ಫಾಸ್ಟಾಗಿ ಗ್ರೋ ಆಗುತ್ತೆ. ಈ ಥರ ಇನ್ನೂ ವೀಡಿಯೋಸ್ ನಿಮಗೆ ಹೆಚ್ಚಿನ ಟಿಪ್ಸ್ ಬೇಕಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.